ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅಡಿಕೆ ಗಿಡ ತೋರಿಸ್ತಾ ಇದ್ದೇನೆ. ಈ ಅಡಿಕೆ ಗಿಡದ ಪ್ರಾಯ ಈಗ 2 ವರ್ಷ 8 ತಿಂಗಳು ಹಿಂಗಾರ ಬಂದಿದೆ. ಇದಕ್ಕೆ ನನಗೆ ಈ ಒಂದು ಅಡಿಕೆಯ ಖರ್ಚು ಎಷ್ಟು ಗೊತ್ತಾ ನಿಮಗೆ? ಕೇವಲ 7 ರೂಪಾಯಿ ಸ್ನೇಹಿತರೆ. ಒಂದು ಗಿಡದ ಖರ್ಚು ನನಗೆ 7 ರೂಪಾಯಿ, ಕೇವಲ 7 ರೂಪಾಯಿ. ಕೆಲವರಿಗೆ ಇದು ಸುಳ್ಳು ಅಂತಲೇ ಆಗ್ಬೋದು, ಯಾಕಂತ ಹೇಳಿದರೆ ನಂಬಲಿಕ್ಕೆ ಆಗದಂತಹ ಮಾತಿದು. 7 ರೂಪಾಯಿಯಲ್ಲಿ ಒಂದು ಅಡಿಕೆ ಗಿಡವನ್ನು ನೆಟ್ಟು ಇಷ್ಟು ದೊಡ್ಡದಾದ ನಂತರನೂ ನನಗೆ ಅದರ ಖರ್ಚು 7 ರೂಪಾಯಿ. ಇನ್ನು ಭವಿಷ್ಯದಲ್ಲಿ ಎಷ್ಟೇ ಅಡಿಕೆ ಬಂದರೂ ಈ ಗಿಡದಿಂದ ನನಗೆ ಖರ್ಚು ಇದಕ್ಕೆ ಅಂತ ನಾನು ಮಾಡೋದು 7 ರೂಪಾಯಿ. ಯಾವುದೇ ಖರ್ಚು ವೆಚ್ಚ ಇಲ್ಲ. ಇಷ್ಟು ಕಡಿಮೆ ಹಣದಲ್ಲಿ ಒಂದು ಅಡಿಕೆ ತೋಟ ಮಾಡಲಿಕ್ಕೆ ಆಗ್ತದಾ? ಖಂಡಿತ ಆಗ್ತದೆ ಸ್ನೇಹಿತರೆ. ಹೇಗೆ ಅಂತ ಬನ್ನಿ ನೋಡುವ. ನೋಡಿ, ಈ ಗಿಡಗಳನ್ನು ಗಮನಿಸಿ ನೀವು. ನೋಡಿ, ಇದರಲ್ಲೂ ಹಿಂಗಾರ ಬಂದಿದೆ. ನೋಡಿ, ಇದರಲ್ಲೂ ಹಿಂಗಾರ ಬಂದಿದೆ. ನೋಡಿ, ಈ ಗಿಡದಲ್ಲೂ ನಿಮಗೆ ಕಾಣಬಹುದು ಇಲ್ಲಿ. ಆದರೆ ಇಲ್ಲಿ ನೀವು ನನ್ನ ತೋಟವನ್ನು ಗಮನಿಸಿದಾಗ ಎಲ್ಲ ಕಡೆಯೂ ಹಸಿರಾಗಿಯೇ ಕಾಣ್ತಾ ಇದೆ. ನೋಡಿ, ಸಂಪೂರ್ಣವಾಗಿ ಇದು ಶೂನ್ಯ ಬಂಡವಾಳ ಕೃಷಿಯ ಪದ್ಧತಿಯಲ್ಲಿಯೇ ಮಾಡಿದಂಥ ಒಂದು ಅಡಿಕೆ ತೋಟ ಸ್ನೇಹಿತರೆ. ಶೂನ್ಯ ಬಂಡವಾಳ ಅಂತ ಹೇಳಿದರೆ ಏನು? ಹೆಸರಲ್ಲಿಯೇ ಇರುವ ಹಾಗೆ ಯಾವುದೇ ಖರ್ಚುಗಳನ್ನು ಮಾಡದೆ ಮಾಡುವಂಥ ಒಂದು ಕೃಷಿ. ಹಾಗಾದರೆ ಖರ್ಚೇ ಇಲ್ವ ಅಂತ ಹೇಳಿದರೆ ಇದೆ ಸ್ನೇಹಿತರೆ. ಬಿತ್ತನೆ ಬೀಜದ ಖರ್ಚು ಮಾತ್ರ. ಅಡಿಕೆ ಬೀಜಗಳನ್ನು ನಾನು ನನ್ನದೇ ತೋಟಗಳಿಂದ, ನೋಡಿ ಇದೇ ಗಿಡಗಳಿಂದ ನಾನು ಆಯ್ದುಕೊಂಡು ಇಲ್ಲಿ ಹಾಕಿರುವ ಕಾರಣ ಇದಕ್ಕೆ ಖರ್ಚು ನನ್ನದು ಕೇವಲ ಬೀಜದ ಖರ್ಚು ಮಾತ್ರ. ನಾನು ಒಂದು ಅಡಿಕೆ ಬೀಜಕ್ಕೆ 5 ರೂಪಾಯಿಯಾಗಿ 2-2.5 ವರ್ಷದ ಹಿಂದಿನ ಲೆಕ್ಕಾಚಾರವನ್ನು ಹಿಡಿತೇನೆ. ಒಂದು ಅಡಿಕೆ ಬೀಜದ ಖರ್ಚು ನಮಗೆ 5 ರೂಪಾಯಿ ಅಂತ. ಹಾಗಾದರೆ ನನಗೆ 5 ರೂಪಾಯಿ ಮಾತ್ರ ಖರ್ಚು. ಆದರೆ 7 ರೂಪಾಯಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಇಷ್ಟು ಗಿಡಗಳನ್ನು ನೆಡಲಿಕ್ಕೆ ನಾನು ಒಂದು ಕೂಲಿ ಕೆಲಸ ಮಾಡಿಸಿದ್ದೇನೆ ಒಬ್ಬರಿಂದ. ಹಾಗಾಗಿ ಅದಕ್ಕೆ ನಾನು 2 ರೂಪಾಯಿಯಾಗಿ ಹಿಡಿದು ನಾನು ಒಂದು ಗಿಡದ ಖರ್ಚು 7 ರೂಪಾಯಿ ಅಂತ ಹೇಳ್ತಾ ಇದ್ದೇನೆ. ಆ ನಂತರ ಸ್ನೇಹಿತರೆ, ನೆಟ್ಟ ನಂತರ ಇದಕ್ಕೆ ಇಷ್ಟರವರೆಗೆ 1 ಪೈಸೆಯಷ್ಟು ಗೊಬ್ಬರ ಕೂಡ ನಾನು ಹಾಕಲಿಲ್ಲ. ಯಾವುದೇ ಗೊಬ್ಬರ ಕೂಡ ಹಾಕಲಿಲ್ಲ. ಅಡಿಕೆ ಗಿಡ ಚೆನ್ನಾಗಿ ಬಂದಿದೆ. ನೋಡಿ, ಬೇಕಾದಷ್ಟು ಸಮಯ ಇದೆ ಹಿಂಗಾರ ಬರಲಿಕ್ಕೆ, ಎಲ್ಲ ಗಿಡಗಳಲ್ಲೂ ಬರಲಿಕ್ಕೆ ಇನ್ನೂ ಸಮಯ ಇದೆ. ನನಗೆ ಏನೂ ಅರ್ಜೆಂಟ್ ಇಲ್ಲ. ಯಾಕಂತ ಹೇಳಿದರೆ 4-5 ವರ್ಷದ ಒಳಗಡೆ ನಮಗೆ ಇಳುವರಿ ಬಂದರೆ ಸಾಕು. ಆದರೆ ಬಿತ್ತನೆ ಬೀಜದ ಗುಣದಿಂದಾಗಿ ನಮಗೆ ಈಗಲೇ ಹಿಂಗಾರವನ್ನು ತೋರಿಸ್ತಾ ಇದೆ. ಅದು ನಮ್ಮ ಕೃಷಿಗೆ ನಮ್ಮ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುವಂಥ ವಿಚಾರ. ಯಾವಾಗ ಹಿಂಗಾರ ಬರ್ತದೆ ಅಂತಲೇ ಎಲ್ಲ ಕೃಷಿಕರು ಕಾಯುವುದು. ಅಂದರೆ ಅವರ ಒಂದು ಪರಿಶ್ರಮಕ್ಕೆ ಫಲ ಬರುವುದು ಆಗ. ಆದರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದರೆ, ಯಾವುದೇ ಖರ್ಚು ಮಾಡದೆ, ಯಾವುದೇ ಗೊಬ್ಬರ ಕೊಡದೆ, ಯಾವುದೇ ಕೃಷಿ ಕೆಲಸಗಳನ್ನು ಮಾಡದೆ, ಕೇವಲ ಸಣ್ಣ ಪ್ರಮಾಣದಲ್ಲಿ ನೀರನ್ನು ಮಾತ್ರ ಕೊಟ್ಟು ನಾನೊಂದು ಅಡಿಕೆ ತೋಟವನ್ನು ಮಾಡಿದ್ದೇನೆ ಅಂತ ಹೇಳುವಂತಹ ಒಂದು ಖುಷಿ ಕೂಡ ನನಗಿದೆ. ಅಂದರೆ ತುಂಬ ಜನರು ಹೇಳ್ತಾರೆ ಏನಂತ ಹೇಳಿದರೆ, ಅಡಿಕೆಗೆ ಗೊಬ್ಬರ ಕೊಟ್ಟಷ್ಟು ಸಾಕಾಗುವುದಿಲ್ಲ ಅಂತ. 100ಕ್ಕೆ 100 ಸತ್ಯ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಡಿಕೆ ಮರ ಅದರ ಬೆಳವಣಿಗೆ ಆಗುವುದರ ಜೊತೆಗೆ ಬೇಕಾದಷ್ಟು ಕಾಯಿಗಳನ್ನು ಕೂಡ ಕೊಡಬೇಕಾಗ್ತದೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕೇವಲ ಸ್ವಲ್ಪ ಪ್ರಮಾಣದ ಗೊಬ್ಬರನೇ ಅಡಿಕೆಯ ತೋಟಕ್ಕೆ ಕೊಡ್ತಾ ಇರೋದು. ಆದರೆ ಇಲ್ಲಿ ನಾನು ಯಾವುದೇ ಗೊಬ್ಬರವನ್ನು ಕೊಡದಿದ್ರೂ ಕೂಡ ಈ ಜಮೀನಿನಲ್ಲಿರುವಂತಹ ಈ ಕಳೆಗಳಿಂದಾಗಿ ನನ್ನ ಜಮೀನಿನಲ್ಲಿ ರಾಶಿ ಗೊಬ್ಬರ ಸೃಷ್ಟಿಯಾಗಿದೆ ಸ್ನೇಹಿತರೆ. ಎಷ್ಟು ಗೊಬ್ಬರ ಆಗಿದೆ ಅಂತ ಹೇಳಿದರೆ, ಈ ಅಡಿಕೆ ಗಿಡಗಳು ತಿಂದು ತೆಗುವಷ್ಟು, ಅದಕ್ಕೆ ದಿನಾಲೂ ಬೇಕಾಗುವಷ್ಟು. ಪ್ರತಿಯೊಬ್ಬರು ಕೃಷಿಕರು ಮಾಡ್ತಾ ಇರೋದೇನಂತ ಹೇಳಿದರೆ, ವರ್ಷಕ್ಕೆ 1-2 ಸಲ ಗೊಬ್ಬರವನ್ನು ಕೊಟ್ಟ ಹಾಗೆ ಮಾಡ್ತಾರೆ. ಆಮೇಲೆ ಯಾವಾಗ ಇಳುವರಿ ಬರ್ತದೆ, ಯಾವಾಗ ಕೊಯ್ಲು ಮಾಡ್ತೇನೆ ಅದೇ ಚಿಂತೆಯಲ್ಲಿ ಇರ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾನು ಯಾವುದೇ ಗೊಬ್ಬರವನ್ನು ಕೊಡದಿದ್ರೂ ಕೂಡ ಈ ಜಮೀನಿನಲ್ಲಿ ನಮಗೆ ಎಷ್ಟು ಗೊಬ್ಬರ ಆಗಿದೆ ಅಂತ ಹೇಳಿದರೆ, ರಾಶಿ ನಾವು ಕೈಯಲ್ಲಿ ಹಿಡಿದು ಎತ್ತುವಷ್ಟು. ನೋಡಿ, ಕಾಣಬಹುದು ನಿಮಗೆ. ನೋಡಿ ಯಾವ ರೀತಿ ಎರೆಹುಳದ ಹಿಕ್ಕೆಗಳು, ಕೋಟಿ ಜೀವಿಗಳ ಹಿಕ್ಕೆಗಳು, ಅಷ್ಟೇ ಅಲ್ಲದೆ ಅದರ ಸತ್ತ ಪ್ರಾಣಿಗಳ ಅವಶೇಷಗಳು, ಜೀವಿಗಳ ಅವಶೇಷಗಳು ಎಲ್ಲ ಸೇರಿ ಇಲ್ಲಿ ಗೊಬ್ಬರ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇಡೀ ಜಮೀನಿನಲ್ಲಿ ನಮಗೆ ನಾವು ಹಣ ಕೊಟ್ಟು ಕೊಡಲಿಕ್ಕೆ ಇಷ್ಟು ಗೊಬ್ಬರ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಪ್ರಕೃತಿಯ ವಿಸ್ಮಯವೇ ಹಾಗೆ. ಪ್ರಕೃತಿಗೆ ನಮಗೆ ಯಾವುದಕ್ಕೂ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಪ್ರಕೃತಿ ನಮಗೆ ಏನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ಕೊಡ್ಬೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಅಡಿಕೆ ಗಿಡಗಳಿಗೆ ತಿಂದು ತೇಗುವಷ್ಟು ಗೊಬ್ಬರ ಇಲ್ಲಿ ಸೃಷ್ಟಿಯಾಗ್ತಾ ಇದೆ, ಯಾವುದೇ ಖರ್ಚು ಮಾಡದೆ. ಈ ವಿಧಾನವನ್ನು ನಾನು ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಮಾಡಿ ಯಶಸ್ವಿಯಾಗಿದ್ದೇನೆ,
ಆಸಕ್ತಿ ಇದ್ದವರು ಮಾಡಬಹುದು, ವಿರೋಧಿಸುವವರು ವಿರೋಧಿಸಲೂ ಇರಬಹುದು. ಅದಕ್ಕೆ ನನಗೆ ಅಗತ್ಯನೇ ಬರೋದಿಲ್ಲ. ಆದರೆ ಯಾರಿಗೆ ಕುತೂಹಲ ಇದೆ, ಯಾರಿಗೆ ವಿಷಯಗಳನ್ನು ತಿಳಿಬೇಕಂತ ಇರ್ತದೆ ಅಂಥವರು ಖಂಡಿತವಾಗಿಯೂ ಈ ಪದ್ಧತಿಯಲ್ಲಿ ಕೃಷಿ ಮಾಡಿ ಸಾಲ ಮಾಡದೆ ಶ್ರೀಮಂತರಾಗ್ಬೋದು. ಶ್ರೀಮಂತರಾಗಲಿಕ್ಕೆ ಸುಲಭ ವಿಷಯ ಏನಂತ ಹೇಳಿದರೆ, ನೀವು ಸಾಲ ಮಾಡದಿದ್ದರೆ ಆಯಿತು ಸ್ನೇಹಿತರೆ. ನೀವು ಶ್ರೀಮಂತರಾದರೆ ಅಂತಲೇ ಲೆಕ್ಕ. ನಿಮ್ಮಲ್ಲಿ ಕೋಟಿ ಕೋಟಿ ಹಣ ಇರಬೇಕಂತ ಇಲ್ಲ. ಕೇವಲ ಸಾಲ ಇಲ್ಲದಿದ್ದರೆ ನೀವು ಶ್ರೀಮಂತರೇ. ಹಾಗಾಗಿ ನಮ್ಮ ಮನಸ್ಸಿನ ಖುಷಿ ಮುಖ್ಯ. ಮನಸ್ಸಿನ ಖುಷಿಗೆ ನಾವು ಸಾಲ ಮಾಡಬಾರ್ದು. ಸಾಲ ಮಾಡಿ ಕೃಷಿ ಮಾಡಿದರೆ ನಮಗೆ ನೆಮ್ಮದಿ ಇರುವುದಿಲ್ಲ. ನಾವು ಯಾವಾಗಲೂ ಅಡಿಕೆಯ ಬೆಲೆಯನ್ನೇ ನೋಡಬೇಕಾಗ್ತದೆ. ಆವತ್ತೂ ನಮಗೆ ಚಿಂತೆ ಮುಗಿದಿಲ್ಲ. ಹೀಗೆಲ್ಲ ಆಗುವಾಗ ಕೃಷಿಯಲ್ಲಿ ಹಿಂಗಾರ ಬಂದರೂ ಬರದಿದ್ದರೂ ಖುಷಿಯನ್ನು ಪಡೆಯುವುದು ಹೇಗೆ? ಯಾವತ್ತೂ ನಾವು ಚಿಂತೆಯಲ್ಲೇ ಮುಳುಗಿದ್ದರೆ ನಾವು ಖುಷಿಯಲ್ಲಿ ಇರುವುದು ಹೇಗೆ ಅಂತ ಹೇಳಿ. ನೋಡಿ ಎಷ್ಟು ದಪ್ಪನೆ ಹಿಂಗಾರ ಬಂದಿದೆ. ಯಾವುದೇ ಗೊಬ್ಬರ ಹಾಕಲಿಲ್ಲ ಅಂತ ಈ ಗಿಡವನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಅಂದರೆ ಪ್ರಕೃತಿ ಕೊಡ್ತಾ ಇದೆ, ರಾಶಿ ರಾಶಿ ಗೊಬ್ಬರ ಕೊಡ್ತಾ ಇದೆ. ಎಲ್ಲಿ? ಕೇವಲ ಬುಡದಲ್ಲಿಯಾ? ಅಲ್ಲ, ಎಲ್ಲ ಕಡೆಯೂ ಗೊಬ್ಬರಗಳ ರಾಶಿ ರಾಶಿ ಸೃಷ್ಟಿಯಾಗ್ತಾನೇ ಇದೆ. ಹಾಗಾಗಿ ಅಡಿಕೆಗಳು ಸಮೃದ್ಧವಾಗಿ ಬೆಳೀತಾ ಇದೆ. ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ಬೀಜ ನಾನು ಆಯ್ಕೆ ಮಾಡಿ ಗಿಡ ಮಾಡಿದೆ. ಹಾಗಾಗಿ ಅತಿ ಬೇಗನೆ ಹಿಂಗಾರನೂ ಬರ್ತಾಯಿದೆ. ಅಷ್ಟೇ ಅಲ್ಲದೆ ಗುಣಮಟ್ಟದ ಅಡಿಕೆ ಕೂಡ ಸೃಷ್ಟಿಯಾಗ್ತದೆ. ನೋಡಿ, ನನಗೆ ಈ ಗೊಬ್ಬರಗಳ ರಾಶಿಯನ್ನು ತೋರಿಸುವುದೇ ಒಂದು ಖುಷಿ. ಯಾಕಂತ ಹೇಳಿದರೆ ನೋಡಿ, ಗಮನಿಸಿಲ್ಲಿ ನೀವು ಸೂಕ್ಷ್ಮವಾಗಿ ಎಷ್ಟು ವಿಧದ ಹಿಕ್ಕಿಗಳು ಕಾಣ್ತದೆ ಅಂತ. ನೋಡಿ, ಇಲ್ಲಿ ಅಡಿಕೆಯ ಬೇರುಗಳು ನಿಮಗೆ ಕಾಣ್ಬೋದು. ನೋಡಿ, ಇಲ್ಲಿ ಕಾಣ್ಬೋದು. ನೋಡಿ, ಮೇಲ್ಮಟ್ಟದಲ್ಲಿ ಅಡಿಕೆಯ ಬೇರುಗಳು ಇರುವಂಥದ್ದು. ಎಲ್ಲಿ ಬೇರುಗಳಿದೆ ಅಲ್ಲಿ ಗೊಬ್ಬರ ಕೂಡ ಇದೆ. ಹೀಗಿರುವಾಗ ಸ್ನೇಹಿತರೆ, ನೀವು ಹಾಕುವಂತಹ ಕಳಪೆ ಕೋಳಿ ಗೊಬ್ಬರ ಆಗಲಿ ಅಥವಾ ದನದ ಸೆಗಣಿ ಆಗಲಿ ಅಥವಾ ಜೀವಾಮೃತವಾಗಲಿ ಕೇವಲ ಕೆಲಸ ಮಾಡಿಸೋದು ಮಾತ್ರ. ಜೀವಾಮೃತ ಮಾಡಲಿಕ್ಕೆ ತುಂಬ ಕೆಲಸ ಅಗತ್ಯನೇ ಇಲ್ಲ ಸ್ನೇಹಿತರೆ. ನಮ್ಮ ಜಮೀನಿನಲ್ಲಿ ಯಾವುದೇ ನಾವು ಕೃಷಿ ಚಟುವಟಿಕೆಗಳನ್ನು ಆದಷ್ಟು ಕಮ್ಮಿ ಮಾಡಿ ಕೇವಲ ಕಳೆಗಳನ್ನು ಒಂದು ಹಂತದವರೆಗೆ ಬೆಳೆಸಿ. ನೋಡಿ, ಈಗ ನನಗೆ ಯಾವುದೇ ಇಳುವರಿ ಈ ಗಿಡದಲ್ಲಿ ಬರ್ತಾ ಇಲ್ಲದ ಕಾರಣ ನನಗೆ ಕಳೆಯನ್ನು ತೆಗೆಯುವ ಅಗತ್ಯನೇ ಬರುವುದಿಲ್ಲ. ಸಾಧಾರಣವಾಗಿ ಇಲ್ಲಿ 2 ರಿಂದ 3 ಅಡಿ ದಪ್ಪಕ್ಕೆ ಕಳೆ ಬೆಳೆದಿದೆ. ಇದು ವೆಲ್ವೆಟ್ ಬೀನ್ಸ್ ಅಂತ ಹೇಳುವ ಒಂದು ಕಳೆ. ಅದರೊಟ್ಟಿಗೆ ಎಲ್ಲ ಜಾತಿಯ ಕಳೆಗಳು ಇದೆ. ಇದು ಕೇವಲ ನಿಮಗೆ ಕಾಣುವಾಗ ಒಂದೇ ರೀತಿ ಕಂಡ್ರೂ ಕೂಡ ನೋಡಿ, ಇದು ವೆಲ್ವೆಟ್ ಬೀನ್ಸಿನ ಎಲೆ, ನೋಡಿ ಇದೊಂದು ಕಾಡು ಗಿಡದ ಎಲೆ, ಮತ್ತು ನೋಡಿ ಇದೊಂದು ಎಲೆ, ಮತ್ತು ನೋಡಿ ಇದೊಂದು ಗಿಡದ ಎಲೆ ಇದೆ. ಇಲ್ಲಿ ವಿಭಿನ್ನ ರೀತಿಗಳ ನೋಡಿ, ಇಲ್ಲಿ ಇದೆ ಎಲೆಗಳು ಬೇಕಾದಷ್ಟು ವಿವಿಧ ರೀತಿಯದ್ದು. ನೋಡಿ, ಇಲ್ಲಿ ಒಂದು ಜಾತಿ ಇದ್ದಿದೆ. ನೋಡಿ, ಇಲ್ಲಿ ಒಂದು ಜಾತಿಯ ಗಿಡ ಇದೆ. ನೋಡಿ, ಅಂದರೆ ವಿವಿಧ ರೀತಿಯ ಗಿಡಗಳು ಬೇಕು ಸ್ನೇಹಿತರೆ ತೋಟದಲ್ಲಿ. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಕಳೆಗಳನ್ನು ಬರಲಿಕ್ಕೇ ಬಿಡುವುದಿಲ್ಲ. ನಮಗೆ ಗೊತ್ತಿರೋದು ಏನಂತ ಹೇಳಿದರೆ, ಕಳೆಗಳು ನಮ್ಮ ಜಮೀನಿನಲ್ಲಿರುವಂಥ ಗೊಬ್ಬರವನ್ನು ತಿಂತದೆ, ಅಡಿಕೆ ಗಿಡದ ಗೊಬ್ಬರವನ್ನು ತಿಂತದೆ, ಅಡಿಕೆ ಗಿಡವನ್ನು ಲಗಡಿ ಕೊಡ್ತದೆ ಅಂತಲೇ ಗೊತ್ತಿರುವಂಥದ್ದು. ಆದರೆ ನಿಮಗೆ ನಾನು ಅದು ಸುಳ್ಳು, ನೀವು ತಿಳ್ಕೊಂಡದ್ದು ಸುಳ್ಳು. ಕಳೆಗಳು ಯಾವತ್ತು ಗೊಬ್ಬರವನ್ನು ಮಾಡಿಕೊಡ್ತದೆ ಹೊರತು ನೀರನ್ನು ಇಂಗಿಸ್ತದೆ ಮತ್ತು ಆವಿಯಾಗುವುದನ್ನು ತಪ್ಪಿಸ್ತದೆ. ಇಷ್ಟು ಕೆಲಸ ಈ ಕಳೆ ಮಾಡ್ತದೆ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬೀಳದ ಹಾಗೆ ನೋಡ್ಕೊಳ್ತದೆ. ಸೂರ್ಯನ ಬಿಸಿಲು ಭೂಮಿಗೆ ಬೀಳದಿದ್ದರೆ ನಮ್ಮ ಜಮೀನು ತಂಪಾಗಿರ್ತದೆ ಸ್ನೇಹಿತರೆ. ಮಣ್ಣು ತಂಪಾಗಿರ್ತದೆ. ತಂಪಾಗಿದ್ದರೆ ಆ ಜಮೀನಿನಲ್ಲಿ ಬೇಕಾದಷ್ಟು ಜೀವಿಗಳು ವಾಸ ಮಾಡ್ತದೆ. ಆ ಜೀವಿಗಳ ಹಿಕ್ಕೆಗಳು ನಮ್ಮ ತೋಟಕ್ಕೆ ಗೊಬ್ಬರ ಆಗ್ತದೆ. ಅದರಲ್ಲೂ ಆ ಜೀವಿಗಳು ಸತ್ತರೆ ಆ ಜಮೀನಲ್ಲಿ ಸಾಯ್ತದೆ. ಹಾಗಾಗಿ ಅದು ಇನ್ನೂ ಗೊಬ್ಬರ ಆಗ್ತದೆ. ಇದೆಲ್ಲ ನಾವು ತಿಳ್ಕೊಂಡಿದ್ದರೆ ನಾವು ಕೃಷಿಗೆ ಯಾವುದೇ ರೀತಿಯ ಹಣ ಖರ್ಚು ಮಾಡಿ ಅಥವಾ ಬೇರೆ ಬೇರೆ ಸಾಲ ಮಾಡಿಸುವಂಥ ಕೆಲಸಗಳನ್ನೆಲ್ಲ ಮಾಡದೆ ಒಳ್ಳೆಯ ರೀತಿಯಲ್ಲಿ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ ನಮ್ಮ ತೋಟಕ್ಕೆ ಹಾಕಿಬಿಟ್ರೆ ನಾವು 2-3 ವರ್ಷ ತೋಟದ ಕಡೆ ಸುಳಿಬೇಕಂತ ಅಗತ್ಯನೇ ಬರುವುದಿಲ್ಲ. ಯಾಕಂತ ಹೇಳಿದರೆ ಅದರ ಪಾಡಿಗೆ ಗಿಡಗಳನ್ನು ಬೆಳೀಲಿಕ್ಕೆ ಬಿಡಬೇಕು. ಸಣ್ಣ ಮಟ್ಟಿನ ನೀರನ್ನು ಕೊಡಬೇಕು ಅಷ್ಟೇ ಹೊರತು ವಿಪರೀತ ನೀರನ್ನು ಕೂಡ ಕೊಡಬಾರ್ದು. ಹೀಗೆಲ್ಲ ಕೃಷಿಯನ್ನು ಮಾಡಿ ನಾವು ಯಶಸ್ವಿಯಾದರೆ ನಮಗೆ ಅಡಿಕೆ ಕೃಷಿಯಲ್ಲಿ ಬೆಲೆಯ ಬಗ್ಗೆ ಆಲೋಚನೆ ಮಾಡಬೇಕಂತ ಇಲ್ಲ, ರೋಗದ ಬಗ್ಗೆ ಆಲೋಚನೆ ಮಾಡಬೇಕಂತಿಲ್ಲ. ರೋಗಗಳು ಗಿಡಗಳಿಗೆ ಬರ್ತದೆ ಹೋಗ್ತದೆ, ಇದು ನಡೀತಾನೆ ಇರ್ತದೆ ಸ್ನೇಹಿತರೆ. ಏನೇ ರಾಸಾಯನಿಕ ಮದ್ದನ್ನು ಸಿಂಪಡಿಸಿದರೂ ಕೂಡ ನಿಮ್ಮ ಆರೋಗ್ಯ ಹಾಳಾಗ್ತದೆ ಹೊರತು ಗಿಡಗಳಿಗೆ ಏನು ಲಾಭ ಆಗ್ತದೆ ಅಂತ ನನಗಂತೂ ಖಂಡಿತ ಗೊತ್ತಾಗೋದಿಲ್ಲ. ನಿಮ್ಮ ಆರೋಗ್ಯ ರಾಸಾಯನಿಕ ಮದ್ದನ್ನು ಸಿಂಪಡಿಸಿದಾಗ ಖಂಡಿತ ಹಾಳಾಗ್ತದೆ. ಆದರೆ ಈ ಶೂನ್ಯ ಬಂಡವಾಳ ಕೃಷಿಯಿಂದ ಅಂತಹುದಕ್ಕೆ ಯಾವುದೇ ಅವಕಾಶ ಇಲ್ಲ. ನಾವು ಕೇವಲ ಅಡಿಕೆ ಗಿಡಗಳನ್ನು ನೆಡುವುದು, ಬಿಡುವುದು, ಆಮೇಲೆ ಕೇವಲ ಕೊಯ್ಲು ಮಾಡಲಿಕ್ಕೆ ಮಾತ್ರ ನಮ್ಮ ತೋಟಕ್ಕೆ ಬರುವುದು. ಇಷ್ಟೇ ಸ್ನೇಹಿತರೆ. ಅಡಿಕೆ ಕೃಷಿಯಲ್ಲಿ ನಾವು ಖುಷಿಯಲ್ಲಿ ಇರಬೇಕಾದ್ರೆ ಇನ್ನೊಂದು ಮುಖ್ಯ ಕೆಲಸ ಏನಂತ ಹೇಳಿದರೆ ಅಂತರ್ಬೆಳೆ ಮಾಡೋದು. ಅದರಲ್ಲೂ ಮುಖ್ಯವಾಗಿ ಅತಿ ಕಡಿಮೆ ಖರ್ಚಲ್ಲಿ ಮಾಡುವಂಥ ಒಂದು ಕೃಷಿ ಅಂತ ಹೇಳಿದರೆ ಬಾಳೆ ಸ್ನೇಹಿತರೆ. ಆದರೆ ನಮ್ಮ ಕೃಷಿ ಜಮೀನಿಗೆ ಪ್ರತಿಯೊಂದು ಕೃಷಿಕರಿಗೂ ಕೂಡ ಈ ಕಾಡು ಪ್ರಾಣಿಗಳಿಂದ ಸಮಸ್ಯೆಗಳಂತ ಇದ್ದೇ ಇರ್ತದೆ. ಆದರೆ ಆ ಸಮಸ್ಯೆ ಅಂತ ನಾವು ನೆನೆಸಿಕೊಂಡ್ರೆ ಮಾತ್ರ ಅದು ಸಮಸ್ಯೆ.
ಸಮಸ್ಯೆನೇ ಅಲ್ಲ ಅಂತ ತಿಳ್ಕೊಂಡ್ರೆ ಅದು ಸಮಸ್ಯೆನೇ ಅಲ್ಲ ಸ್ನೇಹಿತರೆ. ಇದು ಪ್ರಕೃತಿಯಲ್ಲಿ ಒಂದು ನಡೆಯುವಂಥ ಚಟುವಟಿಕೆ ಅಂತಲೇ ನಾವು ಆಲೋಚನೆ ಮಾಡಿದರೆ ನಮಗೆ ಅದು ಸಮಸ್ಯೆನೇ ಅಲ್ಲ. ನೋಡಿ, ಇಲ್ಲಿ ನಿಮಗೆ ಒಂದು ತೋರಿಸ್ತೇನೆ, ಎಷ್ಟು ಚೆನ್ನಾಗಿರುವಂಥ ಬಾಳೆ ಗಿಡ ಅಂತ ನೋಡಿ. ಇದನ್ನು ಮುಳ್ಳು ಹಂದಿ ಬಂದು ತಿಂದುಬಿಟ್ಟಿದೆ, ಬುಡವನ್ನು ತಿಂದುಬಿಟ್ಟಿದೆ ನೋಡಿ. ಆದರೆ ನಾನು ಯಾವುದೇ ಚಿಂತೆ ಮಾಡೋದಿಲ್ಲ, ಯಾಕಂತ ಹೇಳಿದರೆ ಅದರ ಕೆಲಸವನ್ನು ಅದು ಮಾಡಿದೆ. ನಾನು ಬಂದು ಅದರ ಜಾಗದಲ್ಲಿ ಕೃಷಿ ಮಾಡಿದ ಕಾರಣ ಅದು ಬಂದು ಅದರ ಊಟವನ್ನು ಹುಡುಕಿದೆ, ಈ ಗಿಡವನ್ನು ಮಗುಚಿಯಾಗಿದೆ. ಅದಕ್ಕೆ ಗೊತ್ತಿಲ್ಲ ಇದು ಯಾಕೆ ನೆಟ್ಟದ್ದು, ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ನೆನೆಸಿಕೊಂಡದ್ದು ಏನಂತ ಹೇಳಿದರೆ ನನ್ನ ಊಟ ಇಲ್ಲಿದೆ ಇಷ್ಟೇ. ಆದರೆ ನಾವು ತಲೆ ಖರ್ಚು ಮಾಡಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಆ ಪ್ರಾಣಿಗಳಿಗಂತಲೂ ಗಿಡಗಳನ್ನು ಬಿಡಬೇಕು, ಅದು ಮಗುಚಿ ಹಾಕಲಿ, ಅದರ ಊಟ ಅದಕ್ಕೆ ಸಿಗಲಿ. ಇನ್ನೂ ಇದಕ್ಕೆ ಖುಷಿ ಪಡಬೇಕು ಈ ರೀತಿ ಆದರೆ. ಯಾಕಂತ ಹೇಳಿದರೆ ಇನ್ನೂ ಈ ಗಿಡ ಸತ್ತು ನಮ್ಮ ಜಮೀನಿನಲ್ಲಿರುವಂತಹ ಜೀವಿಗಳಿಗೂ ಆಹಾರ ಆಗ್ತದೆ. ಹಾಗಾದರೆ ನಮಗೆ ನಾವು ಕೃಷಿ ಮಾಡಿದ್ದಕ್ಕೆ ಏನು ಬೇಡವಾ? ಬೇಕು ಸ್ನೇಹಿತರೆ. ಏನು ಮಾಡಬೇಕು ನೋಡಿ, ನಾನೊಂದು ಐಡಿಯಾ ಮಾಡಿದೆ ನೋಡಿ. ಇಲ್ಲಿ ಇಷ್ಟು ಸುಂದರವಾದ ಒಂದು ಬಾಳೆ ಗಿಡ ಇದೆ. ಇದನ್ನು ನಾನು ಮುಳ್ಳು ಹಂದಿಗೆ ಬಿಟ್ಟುಕೊಡಲಿಕ್ಕೆ ನಾನು ತಯಾರಿಲ್ಲ. ನಾನೇನು ಮಾಡಿದ್ದೇನೆ, ನನ್ನಲ್ಲಿ ಹಳೆಯ ಒಂದು ಬಾಲ್ದಿ ಇತ್ತು, ಅದನ್ನು ಕಟ್ ಮಾಡಿ ನೋಡಿ ಹೀಗೆ ಇಟ್ಬಿಟ್ಟಿದ್ದೇನೆ ಬುಡದಲ್ಲಿ. ಯಾವುದೇ ಕಾರಣಕ್ಕೂ ಮುಳ್ಳು ಹಂದಿ ಬಂದು ಇನ್ನು ಬುಡವನ್ನು ಟಚ್ ಮಾಡುವಾಗೇನಿಲ್ಲ. ಈ ಬಾಳೆ ಗಿಡ ಫುಲ್ಲು ಸೇಫು. ನಮಗೂ ಬಾಳೆ ಗಿಡ ಉಳಿಯಿತು. ನಾವು ನೆಡುವಾಗ ಒಂದು 10-20 ಗಿಡ ಹೆಚ್ಚು ನೆಟ್ಟು ಬಿಡುವ. ನಾವು ಬಡವರಾಗುವುದಿಲ್ಲ. ಪ್ರಾಣಿಗಳಿಗೆಂತ ಗಿಡ ನೆಟ್ಟ ಕೂಡಲೇ ನಾವೇನು ಬಡವರಾಗುವುದಿಲ್ಲ. ಮುಳ್ಳು ಹಂದಿಗೆ ಮಗುಚಿ ಹಾಕಲಿಕ್ಕೆ ಅಂತಲೇ ಬಿಡುವ, ಒಂದು 10-20 ಗಿಡ ನೆಟ್ಟು ಬಿಡುವ, ಮುಗೀತಲ್ಲ ಅಲ್ಲಿಗೆ ಕೆಲಸ. ಆದರೆ ಕೆಲವರು ಕಾಡು ಪ್ರಾಣಿಗಳ ಹಾನಿಯಿಂದ ಎಲ್ಲ ಹೋಯಿತು ಹಾಗೆ ಹೀಗೆಲ್ಲ ಬೊಬ್ಬೆ ಹಿಡಿಯುವವರಿದ್ದಾರೆ. ಕಾಡು ಪ್ರಾಣಿಗೆ ಅಂತಲೂ ನಾವು ಮೀಸಲಿಟ್ಟು ಕೃಷಿ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ನಮಗೆ ಆದಷ್ಟು ನಮಗೆ ಉಳಿಸಿಕೊಂಡು ಸ್ವಲ್ಪ ಕಾಡು ಪ್ರಾಣಿಗಳಿಗೂ ನಾವು ಬಿಟ್ಟುಕೊಟ್ಟು ನಾವು ಕೃಷಿಯಲ್ಲಿ ಒಂದು ಖುಷಿಯನ್ನು ಕಾಣ್ತಾ ಬಂದರೆ ಮಾತ್ರ ಕೃಷಿಯಲ್ಲಿ ನಾವು ಖುಷಿಯನ್ನು ಕಾಣಬಹುದೇ ಹೊರತು ಈ ರೀತಿಯೆಲ್ಲ ಆಯಿತು ಅಂತ ಚಿಂತೆ ಮಾಡ್ತಾ ಇದ್ದರೆ ಚಿಂತೆಯೇ ನಮ್ಮನ್ನು ಚಿತೆಗೆ ಕೊಂಡೋಗ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.